ಸಿಬಮ್ 17 years ಇರ್ಬೇಕಾದ್ರೆ he started taking steroids ಅಂತ ಇವಾಗ 15-16 year olds are like justifying ಸಿಬಮ್ ಸ್ಟಾರ್ಟ್ ಮಾಡಿದಾನೆ ನಾನು ಸ್ಟಾರ್ಟ್ ಮಾಡ್ಬೋದು ಅಂತ. ಅದು ಎಸ್ಪೆಷಲಿ ಇನ್ ಇಂಡಿಯಾ ಸೀನಿಯರ್ಸ್ ಯಾರು ಇರ್ತಾರೋ ಇನ್ಫ್ಲೂಯೆನ್ಸರ್ಸು ದೇ ಆರ್ ಅರೌಂಡ್ 20-25 ಇರ್ತಾರೆ. ಅವ್ರನ್ನ ನೋಡ್ಬಿಟ್ಟು ಇವರು ವ್ಯಾಲಿಡೇಷನ್ ಥರ ನನಗೆ ಆ ಥರ ಫಿಸಿಕ್ ಬೇಕೇ ಬೇಕು, ಏನಾದರೂ ಆಗಲಿ ವಾಟ್ ಎವರ್ ಇಟ್ ಟೇಕ್ಸು. ನ್ಯಾಚುರಲ್ ಆಗಿ 14-16 years ಆ ಏಜಲ್ಲಿ ನ್ಯಾಚುರಲ್ ಆಗಿ ಟೆಸ್ಟೋಸ್ಟೆರಾನ್ ಅವ್ರಿಗೆ ಪೀಕಲ್ಲಿರುತ್ತೆ. ಅವ್ರು ಫೌಂಡೇಶನ್ ಬಿಲ್ಡ್ ಮಾಡ್ಕೊಂಡು ಮಾಡ್ಬೋದು. ಬಟ್ ಇವ್ರೇನು ಮಾಡ್ತಾರೆ, ಆ ನ್ಯಾಚುರಲ್ ಟೆಸ್ಟೋಸ್ಟೆರಾನ್ ಸಪ್ರೆಸ್ ಮಾಡಿಬಿಡ್ತಾರೆ. ಆ ಸಿಸ್ಟಮ್ನೇ ಕಂಪ್ಲೀಟ್ ಶಟ್ ಡೌನ್ ಮಾಡಿಬಿಟ್ಟು ಆಚೆಯಿಂದ ತೊಗೊತಾರೆ. ಅವಾಗ ಆ ಟೈಮ್ ಬೀಯಿಂಗ್ ಬಜಲ್ ಬಿಲ್ಡ್ ಆಗ್ಬೋದು, ಬಟ್ ಲಾಂಗ್ ಟೈಮಲ್ಲಿ ಅವ್ರಿಗೆ ಹಾರ್ಮೋನಲ್ ಡ್ಯಾಮೇಜ್ ಆಗುತ್ತೆ, ಟೆಸ್ಟಿಕಲ್ ಸ್ಟ್ರಿಂಕ್ ಆಗುತ್ತೆ, ಇನ್ಫರ್ಟಿಲಿಟಿ ಆಗುತ್ತೆ, ಡಿಪ್ರೆಷನ್ನು, ಅಗ್ರೆಷನ್ನು, ಆಂಗ್ಸೈಟಿ ಏನಿಲ್ಲ ಪ್ರತಿಯೊಂದು ಸೈಡ್ ಎಫೆಕ್ಟು ಬರುತ್ತೆ. ಅವ್ರು ಅನ್ಕೊಬೋದು ನಾನು ಏನಾದರೂ PCT ಮಾಡಿದ್ರೆ ಇದೆಲ್ಲನೂ ವಾಸಿಯಾಗಿಬಿಡುತ್ತೆ ಅನ್ಕೊಬೋದು. ಆದರೆ ಹಾರ್ಮೋನ್ಸ್ ಡ್ಯಾಮೇಜ್ ಆದರೆ ಅದು ರಿಕವರಿ ಮಾಡೋಕ್ಕೆ ತುಂಬ ಕಷ್ಟ ಅಂದರೆ ತುಂಬ ಕಷ್ಟ. ಇವಾಗಲೇ ಎಲ್ಲನೂ ಬೇಕು, ಇವಾಗಲೇ ನಾನು ಅಚೀವ್ ಮಾಡಿಬಿಡ್ಬೇಕಂತ ಚಿಕ್ಕ ಹುಡುಗರೆಲ್ಲನೂ ಯೂಸ್ ಮಾಡ್ತಾ ಇದ್ದಾರೆ. ಕೋಚಸ್ಸು, ಯಾರು ಇನ್ಫ್ಲುಯೆನ್ಸರ್ಸು ಇವರೆಲ್ಲನೂ ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಟ್ಟು ಹೆಲ್ತ್ನ ಸ್ಪಾಯ್ಲ್ ಮಾಡಿದ್ದಾರೆ. ಹುಡುಗರಿಗೆ ಒಳ್ಳೆ ಇದು ಮಾಡಬೇಕು. ಅವ್ನು ನ್ಯಾಚುರಲ್ ಜೆನೆಟಿಕ್ಸು, ನ್ಯಾಚುರಲ್ ಒಂದು ಪರ್ಫಾರ್ಮೆನ್ಸ್ ಎಷ್ಟಂತ ಪುಷ್ ಆಗುತ್ತೋ ಅಷ್ಟನ್ನು ಪುಷ್ ಮಾಡಲಿ, ಆಮೇಲೆ ಬೇಕಂದರೆ ತೊಗೊಂಡ್ಲಿ. ಫಸ್ಟೇ ಅದನ್ನು ಯೂಸ್ ಮಾಡಿಬಿಡೋದು ತುಂಬ ತಪ್ಪೋದು.